ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಜಾರಿಗಾಗಿ ಆಗ್ರಹಿಸಿ ಮಾದಿಗ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಇಂದು ಚಿತ್ರದುರ್ಗ ನಗರದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ವಿವಿಧ ತಾಲೂಕುಗಳಿಂದ ಆಗಮಿಸಿದ ಮಾದಿಗ ಸಮುದಾಯದ ಮುಖಂಡರು ಹಾಗೂ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನಾಕಾರರು ಮಾತನಾಡಿ, ಹಲವು ವರ್ಷಗಳಿಂದ ಒಳ ಮೀಸಲಾತಿ ಜಾರಿಗೆ ಸಂಬಂಧಿಸಿದಂತೆ ಹೋರಾಟ ನಡೆಸುತ್ತಿದ್ದರೂ ರಾಜ್ಯ ಸರ್ಕಾರ ಹಾಗೂ ರಾಜಕೀಯ ಪಕ್ಷಗಳು ಈ ವಿಷಯದಲ್ಲಿ ಸ್ಪಷ್ಟ ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ಆರೋಪಿಸಿದರು. ಸಮಾಜದ ಕಟ್ಟಕಡೆಯ ಜನರಿಗೆ ನ್ಯಾಯ ಒದಗಿಸುವುದು ಸರ್ಕಾರದ ಕರ್ತವ್ಯವಾಗಿದ್ದು, ಬಿ.ಆರ್. ಅಂಬೇಡ್ಕರ್ ಅವರು ರೂಪಿಸಿದ ಸಂವಿಧಾನದ ಆಶಯದಂತೆ ಆಡಳಿತ ನಡೆಯಬೇಕು ಎಂದು ಒತ್ತಾಯಿಸಿದರು. ಇನ್ನು 2026 ಮಾರ್ಚ್ 27ರಂದು ನಡೆಯುವ ಸಚಿವ ಸಂಪುಟ ಸಭೆಯಲ್ಲಿ ಒಳ ಮೀಸಲಾತಿ ಜಾರಿಗೆ ತೀರ್ಮಾನ ಕೈಗೊಳ್ಳದಿದ್ದಲ್ಲಿ ಮುಂದಿನ ಉಪಚುನಾವಣೆ ಹಾಗೂ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಸೋಲಿಸಲು ಹೋರಾಟ ತೀವ್ರಗೊಳಿಸುವುದಾಗಿ ಸಂಘಟನೆಗಳ ಮುಖಂಡರು ಎಚ್ಚರಿಕೆ ನೀಡಿದರು. ಪ್ರತಿಭಟನೆ ನಂತರ ಜಿಲ್ಲಾಧಿಕಾರಿ ಡಿ.ಸಿ. ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಪ್ರತಿಭಟನಾಕಾರರು ಕೊರಳಿಗೆ ಮಡಿಕೆ ಕಟ್ಟಿಕೊಂಡು ಹಾಗೂ ಸೊಂಟಕ್ಕೆ ಪೊರಕೆ ಸುತ್ತುಕೊಂಡು ವಿನೂತನ ರೀತಿಯಲ್ಲಿ ಪ್ರತಿಭಟನೆ ನಡೆಸಿದರು. ಇದರಿಂದ ಸರ್ಕಾರದ ಗಮನ ಸೆಳೆಯುವ ಪ್ರಯತ್ನ ಮಾಡಲಾಗಿದೆ ಎಂದು ಸಂಘಟನೆಗಳ ಮುಖಂಡರು ತಿಳಿಸಿದರು. ಪ್ರಮುಖ ಬೇಡಿಕೆಗಳು: 27/2/2026 56,432 ಉದ್ಯೋಗ ನೇಮಕಾತಿ ಸಂಬಂಧಿಸಿದ ಸುತ್ತೋಲೆಯನ್ನು ಹಿಂಪಡೆಯಬೇಕು. ಪರಿಶಿಷ್ಟ ಜಾತಿಗಳಿಗೆ 15% ಒಳ ಮೀಸಲಾತಿ ಅಳವಡಿಸಬೇಕು. ನೇರ ನೇಮಕಾತಿ, ಬ್ಯಾಕ್ಲಾಗ್, ಬಡ್ತಿ, ಮುಂಬಡ್ತಿ ಸೇರಿದಂತೆ ಎಲ್ಲ ಹಂತಗಳಲ್ಲಿ ಒಳ ಮೀಸಲಾತಿ ಜಾರಿಗೆ ತರಬೇಕು. ಎಸ್ಸಿ/ಎಸ್ಟಿ ಅಥವಾ ಟಿಎಸ್ಪಿ ಯೋಜನೆಗಳಲ್ಲಿಯೂ ಸಂಪೂರ್ಣ ಒಳ ಮೀಸಲಾತಿ ಅನುಷ್ಠಾನಗೊಳಿಸಬೇಕು. ಪ್ರತಿಭಟನೆಯಲ್ಲಿ ಹನುಮಂತಪ್ಪ ದುರ್ಗ, ಜೆ. ಹಟ್ಟಿ ಬಿ. ರಾಜಣ್ಣ, ಎಂ. ಲಕ್ಷ್ಮಣ ಹೊಸದುರ್ಗ, ತಿಪ್ಪೇಸ್ವಾಮಿ ಕಣಿವೆ ಮಾರಮ್ಮನ ಅಧ್ಯಕ್ಷರು, ಕೆ. ರಾಜಪ್ಪ, ತಾಳಿಕರೆ, ಮಂಜುನಾಥ್, ವಿಶ್ವನಾರಾಯಣಮೂರ್ತಿ, ಪ್ರಕಾಶ್ ತುರುವನೂರು, ಮಲ್ಲಿಕಾರ್ಜುನ್ ಚಿಕ್ಕಗೊಂಡನಹಳ್ಳಿ ಸೇರಿದಂತೆ ಇನ್ನೂ ಹಲವರು ಸಮಾಜ ಮುಖಂಡರು ಭಾಗವಹಿಸಿದ್ದರು. ನಾವು ಇವತ್ತು ಚಿತ್ರದುರ್ಗದಲ್ಲಿ ಮಾದಿಗ ಸಂಘಟನೆಗಳ ಒಕ್ಕೂಟದಿಂದ ಒಂದು ವಿನೂತನವಾಗಿರ್ತಂಥ ಪ್ರತಿಭಟನೆಯನ್ನು ಮಾಡಿದ್ವಿ. ಏನು ವಿನೂತನವಾಗಿದ್ದ ಪ್ರತಿಭಟನೆ ಅಂತಂತೇಳಿದರೆ, ಕೊರಳಿಗೆ ಮಡಿಕೆಯನ್ನು ಕಟ್ಟಿಕೊಂಡು ಸೊಂಟಕ್ಕೆ ಪರಿಕೆಯನ್ನು ಕಟ್ಟಿಕೊಂಡು ನಾವು ಪ್ರತಿಭಟನೆಯನ್ನು ಮಾಡಿದ್ವಿ. ಇದು ಏನು ಸನಾತನ ಹಿಂದೂ ಧರ್ಮದ ಒಂದು ಕಟ್ಟುಪಾಡುಗಳನ್ನು ಏನು ಮಾಡಿದ್ರು ಹಿಂದೆ ಈ ಸಮಾಜಕ್ಕೆ, ಅದು ಮತ್ತೆ ಮರುಕಳಿಸೋ ರೀತಿಯಾಗಿ ಕಾಂಗ್ರೆಸ್ ಸರ್ಕಾರ ಇವತ್ತು ರಾಜ್ಯದಲ್ಲಿ ಮಾದಿಗರಿಗೆ ಅನ್ಯಾಯವನ್ನು ಮಾಡ್ತಾ ಇದೆ. ಅದನ್ನು ಪ್ರತಿಭಟಿಸಿ ನಮ್ಮನ್ನು ಇದೇ ರೀತಿ ಹಿಂದೆ ಸನಾತನ ಧರ್ಮಕ್ಕೆ ನಮ್ಮನ್ನು ಕೊಂಡೊಯ್ತಿದ್ದೀರಾ, ನಮ್ಮ ಆ ರೀತಿ ನಮ್ಮನ್ನು ಕೊಂಡೊಯ್ಯೋದಕ್ಕೆ ಅವಕಾಶ ಆಗಬಾರ್ದು. ನಾವು ಅಂತ ಒಂದು ಕಟ್ಟುಪಾಟಿನಿಂದ ಹೊರಗೆ ಬರ್ತೀವಿ, ಹೊರಗೆ ಬಂದು ನಮ್ಮ ಹಕ್ಕುಗಳನ್ನು ನಾವು ಪಡಿತೀವಿ ಅಂತಕ್ಕಂಥ ಒಂದು ಹೋರಾಟದ ಸಂಕೇತವನ್ನು ನಾವು ಇಟ್ಕೊಂಡು ಇವತ್ತು ಪ್ರತಿಭಟನೆಯನ್ನು ಮಾಡಿದ್ದೀವಿ. ಒಳ ಮೀಸಲಾತಿಯನ್ನು ಜನಸಂಖ್ಯೆಗೆ ಆಧಾರವಾಗಿ ನೀವು ಜಾರಿ ಮಾಡಲೇಬೇಕು. ಮಾಡಲಿಲ್ಲ 27ನೇ ತಾರೀಕು ಕ್ಯಾಬಿನೆಟ್ನಲ್ಲಿ ಇದ್ರ ಬಗ್ಗೆ ತೀರ್ಮಾನ ಆಗಲಿಲ್ಲ ಅಂತೇಳಿದರೆ ದಾವಣಗೆರೆ ಮತ್ತು ಬಾಗಲಕೋಟೆಯಲ್ಲಿ ನಡೆದಿರ್ತಕ್ಕಂಥ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಸಂಪೂರ್ಣವಾಗಿ ಸೋಲಿಸ್ತೀವಿ ಅಂತಕ್ಕಂಥ ಒಂದು ಶಪಥವನ್ನು ನಾವು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡೋದ್ರ ಮುಖಾಂತರ ನಾವು ಮಾಡ್ತಾ ಇದ್ದೀವಿ. ನಂತರ 2028ರಲ್ಲಿ ನಡೀತಕ್ಕಂಥ ವಿಧಾನಸಭೆ ಚುನಾವಣೆಯಲ್ಲೂ ಕೂಡ ನಾವು ಕಾಂಗ್ರೆಸ್ ಸರ್ಕಾರವನ್ನು ನಿರ್ನಾಮ ಮಾಡ್ತೀವಿ, ಮಾದಿಗರೆಲ್ಲರೂ ಕೂಡ ಒಗ್ಗಟ್ಟಾಗಿ ಈ ಕೆಲಸವನ್ನು ಮಾಡೇ ಮಾಡ್ತೀವಿ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ದಲಿತ ಸಂಘರ್ಷ ಸಮಿತಿ ಜಿಲ್ಲಾಧ್ಯಕ್ಷ ಇದ್ದೀನಿ. ಹಾಗೂ ನಾವು ಈ ದಿನ ಮಾದಿಗ ಸಂಘಟನೆಗಳ ಒಕ್ಕೂಟದಿಂದ ಒಳ ಮೀಸಲಾತಿ ಜಾರಿ ಮಾಡಬೇಕಂತೇಳಿ, ಅದರಲ್ಲೂ ಉದ್ಯೋಗದಲ್ಲಿ ಒಳ ಮೀಸಲಾತಿ ಜಾರಿ ಮಾಡಬೇಕು ಅಂತೇಳಿ ಉದ್ಯೋಗಾಕಾಂಕ್ಷಿಗಳ ಪರವಾಗಿ ನಾವು ಈ ಒಂದು ಒಕ್ಕೂಟದಲ್ಲಿ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದೀವಿ. ನಮ್ಮ ಉದ್ದೇಶ, ಸತತ 35 ವರ್ಷಗಳಿಂದ ನಾವು ಹೋರಾಟ ಮಾಡಿದ್ರೂ ಈ ಸರ್ಕಾರ ಒಳ ಮೀಸಲಾತಿ ಜಾರಿ ಮಾಡೋದ್ರಲ್ಲಿ ವಿಳಂಬ ಮಾಡ್ತಾ ಬಂದಿತ್ತು. ಜಸ್ಟಿಸ್ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ವರದಿ ಪ್ರಕಾರ 101 ಜಾತಿಗಳಿಗೆ ಸಮನಾಗಿ ಒಳ ಮೀಸಲಾತಿಯನ್ನು ಹಂಚಿಕೆ ಮಾಡಿದ್ದಿದ್ರೆ ಯಾವುದೇ ಸಮಸ್ಯೆಗಳು ಇರ್ತಾ ಇರಲಿಲ್ಲ. ಆದರೆ ಇವರು ABC ಅಂತ ವರ್ಗೀಕರಣ ಮಾಡಿ ಸಮುದಾಯಗಳಲ್ಲೇ ಬೆಂಕಿಯನ್ನು ಹಚ್ಚುವಂಥ ಕೆಲಸವನ್ನು ಮಾಡಿದ್ದಾರೆ. ಇದರಿಂದ ಏನಾಗಿದೆ, ಧಾರವಾಡದಲ್ಲಿ ಒಂದೇ ದಿನ ನಿರುದ್ಯೋಗಿ ಯುವಕರು ಉದ್ಯೋಗ ಬೇಕು ಅಂತೇಳಿ ಅವರು ಒಂದು ದಿನ ಪ್ರತಿಭಟನೆ ಮಾಡಿದ್ದಕ್ಕೆ ಇಡೀ ಕ್ಯಾಬಿನೆಟ್ ಅವರ ಪರವಾಗಿ ನಿಂತು 56,432 ಹುದ್ದೆಗಳನ್ನು ನೇಮಕಾತಿ ಮಾಡಿದೆ, ಆದೇಶ ಹೊರಡಿಸಿದೆ. ಆದರೆ ನಮಗೆ ಈ ಆದೇಶದ
ವಿರುದ್ಧ ಯಾವುದೇ ಬೇಸರ ಇಲ್ಲ, ಉದ್ಯೋಗ ನೇಮಕಾತಿ ವಿರುದ್ಧ ನಮಗೆ ಯಾವುದೇ ಬೇಸರ ಇಲ್ಲ. ಆದರೆ ಉದ್ಯೋಗದಲ್ಲಿ ಒಳ ಮೀಸಲಾತಿಯನ್ನು ಅಳವಡಿಸದೆ ಉದ್ಯೋಗ ನೇಮಕಾತಿ ಮಾಡೋದಕ್ಕೆ ಹೊರಟಿರೋದು ಇದು ಮಾದಿಗ ಮತ್ತು ಮಾದಿಗ ಸಂಬಂಧಿತ ಜಾತಿಗಳ ಮರಣಶಾಸನವಾಗಿ ಪರಿಣಮಿಸುತ್ತೆ. ಯಾಕೆ ಅಂತಂದರೆ ಈ ಸಮುದಾಯದಲ್ಲಿ ಕಟ್ಟ ಕಡೆಯ ಈ ಸಮುದಾಯವು ಚರಂಡಿ ಬಾಚುವಂಥ ಕೆಲಸ, ಆಮೇಲೆ ಇನ್ನೂ ಅನೇಕ ಹೀನ ಕೆಲಸಗಳನ್ನು ಈ ಸಮುದಾಯದವರೇ ಹೆಚ್ಚಾಗಿ ಶುಚಿ ಮಾಡುವಂಥದ್ದು, ಚರಂಡಿಯನ್ನು ಶುಚಿ ಮಾಡುವಂಥದ್ದು, ನಗರವನ್ನು ಶುಚಿ ಮಾಡುವಂಥದ್ದು ಕೆಲಸವನ್ನು ಈ ಒಂದು ತಳಮಟ್ಟದ ಸಮುದಾಯನೇ ಮಾಡೋದ್ರಾಗಿಂದ ಇವರಿಗೆ ಒಳ ಮೀಸಲಾತಿ ಬೇಕು. ಉದ್ಯೋಗದಲ್ಲಿ ಒಳ ಮೀಸಲಾತಿ ಸಿಕ್ಕರೆ ನಿರುದ್ಯೋಗಿಗಳು ಏನಿದ್ದಾರೆ ಈ ಸಮುದಾಯದಲ್ಲಿ ಅವರಿಗೆ ಉದ್ಯೋಗ ಸಿಗುತ್ತೆ ಅಂತ ಒಂದು ಆಕಾಂಕ್ಷೆಯನ್ನು ಇಟ್ಕೊಂಡು ಈ ಪ್ರತಿಭಟನೆ ಮಾಡಿದ್ವಿ. ಸರ್ಕಾರ ಈ ಕೂಡಲೇ ಎಚ್ಚೆತ್ತುಕೊಂಡು ಈ ಕ್ಯಾಬಿನೆಟಲ್ಲಿ 27ನೇ ತಾರೀಕು ಉದ್ಯೋಗದಲ್ಲಿ ಒಳ ಮೀಸಲಾತಿ ಜಾರಿ ಮಾಡಿಯೇ ತೀರಬೇಕು. ಮಾಡದೇ ಇದ್ದರೆ ಮಾದಿಗರು ಇನ್ನೂ ಉಗ್ರವಾಗಿ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ನೀಡ್ತಾ ಇದ್ದೇವೆ. ನನ್ನ ಹೆಸರು ಮಲ್ಲಿಕಾರ್ಜುನ್ ಅಂತೇಳಿ ದಲಿತ ಸಂಘ ಸಮಿತಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ. ಇವತ್ತು ಕಾಂಗ್ರೆಸ್ ಸರ್ಕಾರ ಏನು ಅಧಿಕಾರ ಆಳ್ತಾಯಿದ್ದೋ ನಮ್ಮ ಚಿತ್ರದುರ್ಗದಲ್ಲಿ ಒಂದು ಸಮಾವೇಶ ಮಾಡಿತ್ತು. ಆ ಸಮಾವೇಶದಲ್ಲಿ ಏನು ಹೇಳಿದರು ಅಂತಂದರೆ, ನಮ್ಮ ಪ್ರಥಮ ಪ್ರಣಾಳಿಕೆಯಲ್ಲೇ ನಾವು ನಿಮಗೆ ಒಳ ಮೀಸಲಾತಿ ಜಾರಿ ಮಾಡ್ತೀವಿ ಅಂತ ಹೇಳಿದರು. ಅದು ಇದುವರೆಗೂ ಸರ್ಕಾರ ಬಂದು 3 ವರ್ಷ ಆದ್ರೂ ಅವ್ರು ಒಳ ಮೀಸಲಾತಿ ಜಾರಿ ಮಾಡಿಲ್ಲ. ಮತ್ತು ಕೊಟ್ಟಿರ್ತಕ್ಕಂಥ ಮಾತನ್ನು ಉಳಿಸ್ಕೊಳ್ಳೋಕ್ಕೋಸ್ಕರವಾಗಿಯೇ 3 ವರ್ಷ ಕಳೆದ್ರೂ ಇನ್ನೂ ಆಗಿಲ್ಲ. ಹಂಗಾಗಿ ಅವರು ಕೂಡಲೇ ನಾಳೆ ನಡೀತಕ್ಕಂಥ ಒಂದು ಸಚಿವ ಸಂಪುಟದಲ್ಲಿ ಕೂಡಲೇ ಒಳ ಮೀಸಲಾತಿ ಜಾರಿ ಮಾಡಬೇಕಂತೇಳಿ ನಮ್ಮ ಒಂದು ಮನವಿನ ಇದು ಮಾಡ್ತಾಯಿದ್ದೀವಿ. ನನ್ನ ಹೆಸರು ಮಲ್ಲಿಕಾರ್ಜುನ, ದಲಿತ ಸಂಘ ಸಮಿತಿ ಎನ್ ಮೂರ್ತಿ ಬಣ ರಾಜ್ಯ ಪ್ರಧಾನ ಕಾರ್ಯದರ್ಶಿ.